ವೀಕ್ಷಕರೇ ನಮಸ್ಕಾರ. ನಾನು ಕಿಶನ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲೆಯ ವರದಿಗಾರ. ಕಂಬಳದಲ್ಲಿ ಭುಗಿಲೆದ್ದಿದ್ದಂಥ ವಿವಾದ ಸದ್ಯಕ್ಕೆ ಸುಖಾಂತ್ಯ ಆಗಿದೆ. ಕಂಬಳದ ಹಿರಿಯ ಮುಖಂಡರು ಮತ್ತು ಹಿರಿಯ ತೀರ್ಪುಗಾರರಾದಂಥ ಗುಣಪಾಲ್ ಕಡಂಬರಿಗೆ ಮಾಡಿದಂಥ ಅವಮಾನ ಪ್ರಕರಣ, ಯಾರು ಅವಮಾನ ಮಾಡಿದ್ದಾರೆ, ಯಾರು ಮಾಡಿಸಿದ್ದಾರೆ, ಅವರು ಬಹಿರಂಗವಾಗಿ ಕ್ಷಮೆ ಕೇಳುವ ಮೂಲಕವಾಗಿ ಕಂಬಳ ಸುಖಾಂತ್ಯ ಆಗಿದೆ. ಈ ನಿಟ್ಟಿನಲ್ಲಿ ಕಂಬಳ ಮುಂದಿನ ಹೆಜ್ಜೆ ಯಾವ ರೀತಿಯಾಗಿರಬೇಕು, ಈ ರೀತಿಯಾದಂಥ ವಿವಾದ ಹೇಗೆ ಮರುಕಳಿಸಬಾರ್ದು ನಿಟ್ಟಿನಲ್ಲಿ ಕಂಬಳ ಸಮಿತಿ ಸಭೆಯನ್ನು ಮಾಡಿದೆ. ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಆದಂಥ ಸಭೆಯಲ್ಲಿ ಈ ಬಗ್ಗೆ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಮುಂಬರುವ ಕಂಬಳದಲ್ಲಿ ಈ ಮಾರ್ಗಸೂಚಿಗಳನ್ನು ಯಥಾವತ್ತಾಗಿ ಕರಾರುವಕ್ಕಾಗಿ ಪಾಲಿಸೋಕೆ ಈಗ ಕಂಬಳ ಸಮಿತಿ ತೀರ್ಮಾನ ಮಾಡಿದೆ. ರಾಜ್ಯ ಕಂಬಳ ಅಸೋಸಿಯೇಷನ್ನ ಅಧ್ಯಕ್ಷ ಬೆಳಪು ದೇವಿಪ್ರಸಾದ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಆದಂಥ ಸಭೆಯಲ್ಲಿ ಹಲವು ಮಹತ್ವದ ವಿಚಾರಗಳನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಸುಮಾರು ಈ ಬಾರಿ 25 ಕಂಬಳ ಆಗ್ತಾ ಇದೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಪ್ರತಿ ಕಂಬಳಕ್ಕೆ 5 ಲಕ್ಷ ರೂಪಾಯಿ ಪರಿಹಾರವನ್ನು, 5 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನವನ್ನು ಸರ್ಕಾರ ಕೊಡಬೇಕೆಂಬ ಮನವಿಯನ್ನು ಈಗ ಕಂಬಳ ಅಸೋಸಿಯೇಷನ್ ಮಾಡಿದೆ. ಹಾಗಾಗಿ ಮುಂಬರುವ ವರ್ಷಗಳಲ್ಲಿ ಈ 25 ಕಂಬಳಕ್ಕೆ ತಲಾ 5 ಲಕ್ಷ ರೂಪಾಯಿ ಸರ್ಕಾರ ಕೊಡುತ್ತೆಂಬ ಭರವಸೆಯಲ್ಲಿ ಕಂಬಳ ಸಮಿತಿಯ ಪದಾಧಿಕಾರಿಗಳು ಇದ್ದಾರೆ. ಇದರ ಜೊತೆಗೆ ಕಂಬಳ ಈಗ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕಾಸರಗೋಡು, ಉಡುಪಿ ಜಿಲ್ಲೆಗೆ ಸೀಮಿತವಾಗಿಲ್ಲ. ರಾಜ್ಯ ಮಟ್ಟದಲ್ಲಿ ರಾಜ್ಯ ಕ್ರೀಡೆಯಾಗಿ ಸರ್ಕಾರ ಇದನ್ನು ಪರಿಗಣನೆ ಮಾಡಿದೆ. ಹಾಗಾಗಿ ರಾಜ್ಯದ ಯಾವುದೇ ಭಾಗದಲ್ಲಾದರೂ ಕೂಡ ಕಂಬಳವನ್ನು ಮಾಡಬಹುದು ಎಂಬ ಒಂದು ಗ್ರೀನ್ ಸಿಗ್ನಲನ್ನು ಹೈಕೋರ್ಟ್ ಕೊಟ್ಟಿದೆ. ಹಾಗಾಗಿ ಮುಂದಿನ ವರ್ಷದಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕಂಬಳ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಕಳೆದ ವರ್ಷ ಬೆಂಗಳೂರಲ್ಲಿ ಕಂಬಳ ಆಯಿತು. ಕಂಬಳ ಬಹಳ ಅದ್ಭುತವಾಗಿ ಮತ್ತು ಯಶಸ್ವಿಯಾಗಿ ಅಲ್ಲಿ ಕಂಬಳವನ್ನು ಮಾಡಲಾಯಿತು. ಲಕ್ಷಾಂತರ ಮಂದಿ ಕಂಬಳವನ್ನು ವೀಕ್ಷಣೆ ಮಾಡಿದ್ದು. ರಾಜ್ಯ ಮತ್ತು ದೇಶವ್ಯಾಪಿ ಕಂಬಳ ಈ ರೀತಿಯಾಗಿ ಆಗುತ್ತೆ. ಕಂಬಳದ ರೀತಿ ನಿಯಮಗಳು, ಕಂಬಳದ ಕೋಣಗಳು ಓಡುವಂಥ ಚಂದ, ಕಂಬಳದ ಓಟಗಾರರು ಓಡಿಸುವಂಥ ಪರಿ, ಇದನ್ನೆಲ್ಲವೂ ಕೂಡ ಜನ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಾಗಾಗಿ ಈ ಬಾರಿ ರಾಜ್ಯದ ಬೇರೆ ಜಿಲ್ಲೆಗಳಲ್ಲಿ ಕಂಬಳವನ್ನು ಮಾಡೋಕ್ಕೆ, ಅಂದರೆ ಮುಂದಿನ ವರ್ಷ ಮಾಡೋಕ್ಕೆ ಕಂಬಳ ಸಮಿತಿ ತೀರ್ಮಾನ ಮಾಡಿದೆ. ಈಗಾಗಲೇ ಶಿವಮೊಗ್ಗ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಪಕ್ಕದ ಹಾಸನ ಜಿಲ್ಲೆ ಆಗಿರ್ಬೋದು, ಮತ್ತು ಬೆಂಗಳೂರಲ್ಲಿ ಕಂಬಳವನ್ನು ಮಾಡೋಕ್ಕೆ, ಮುಂದಿನ ವರ್ಷದಲ್ಲಿ ಕಂಬಳವನ್ನು ಆರಂಭ ಮಾಡೋಕ್ಕೆ ಕಂಬಳ ಸಮಿತಿ ತೀರ್ಮಾನ ಮಾಡಿದೆ. ಈ ಬಗ್ಗೆ ಆಯೋಜಕರು ಯಾರಾದರೂ ಇದ್ದರೆ ಅವ್ರ ಜೊತೆ ನಾವು ನೇರವಾಗಿ ಸಹಕಾರವನ್ನು ಕೊಡ್ತೀವಿ ಎಂಬ ವಿಶ್ವಾಸದ ಮಾತುಗಳನ್ನು ಇವತ್ತು ಕಂಬಳ ಸಮಿತಿಯ ಅಧ್ಯಕ್ಷರು ಕೊಟ್ಟಿದ್ದಾರೆ. ಅಲ್ಲ, ಈಗ ಕಂಬಳ ನಡೆಯುತ್ತಿರುವುದು ಈ ಸಲ 25 ಕಂಬಳಕ್ಕೆ ನಾವು ಈಗ ಈ ವರ್ಷದ 25 ಕಂಬಳಕ್ಕೆ ದಿನಾಂಕ ಕೊಟ್ಟಿದ್ದೇವೆ. ಮುಂದೆ ಈ ಪೇಟದವರು ನ್ಯಾಯಾಲಯಕ್ಕೆ ಹೋಗಿ ಇದರಲ್ಲಿ ಮೈಸೂರಲ್ಲಿ ಕಂಬಳ ಆಗುವಾಗ, ಬೆಂಗಳೂರಲ್ಲಿ ಕಂಬಳ ಮಾಡ್ತೇವೆ ಅಂತ ಹೇಳಿದ್ರು, ಶಿವಮೊಗ್ಗದಲ್ಲಿ ಕಂಬಳ ಮಾಡ್ತೇವೆ ಅಂದಾಗ ನ್ಯಾಯಾಲಯಕ್ಕೆ ಒಂದು ಅಫಿದಾವತ್ ಹಾಕಿದರು. ಕಂಬಳಗಳ ಕೋಣಗಳಿಗೆ ಓಡಾಡಲಿಕ್ಕೆ ತೊಂದರೆ ಆಗ್ತದೆ, ಕೋಣಗಳನ್ನು ಸಾಗಿಸುವಾಗ ಅದಕ್ಕೆ ಪೆಟ್ಟಾಗ್ತದೆ, ಅದನ್ನು ಮಾಡಬಾರ್ದು ಅಂತ ಹೇಳಿದರು. ಆ ಮಾನ್ಯ ನ್ಯಾಯಾಲಯ ಅದನ್ನು ಆದೇಶವನ್ನು, ಅವರ ಏನು ವಿಚಾರಗಳನ್ನು ತಿಳಿದು ರಾಜ್ಯ ಸರ್ಕಾರ ರಾಜ್ಯ ಕ್ರೀಡೆಯಾಗಿ ಯಾವಾಗ ಮಾನ್ಯತೆ ಕೊಟ್ಟಿತ, ಆದರೆ 2 ದಿನದಲ್ಲಿ ನ್ಯಾಯಾಲಯ ಒಂದು ಆದೇಶ ಕೊಟ್ಟಿತ್ತು. ರಾಜ್ಯ ಸರ್ಕಾರ ಈ ಕ್ರೀಡೆಯನ್ನು ರಾಜ್ಯ ಕ್ರೀಡೆಯಾಗಿ ಪರಿವರ್ತನೆ ಆದ ನಂತರ ರಾಜ್ಯದ ಯಾವ ಮೂಲೆಯಲ್ಲೂ ಕೂಡ ಈ ಕ್ರೀಡೆ ಮಾಡುವುದಕ್ಕೆ ಯಾವುದೇ ಪೇಟದವರು ಆಕ್ಷೇಪ ಮಾಡುವಾಗಿಲ್ಲ ಎಂಬ ಆದೇಶವನ್ನು ನ್ಯಾಯಾಲಯ ಹೊರಡಿಸಿದೆ. ಇನ್ನು ನಮ್ಮ ಪಿಲಿಕುಳದ ಒಂದು ವಾದವಿವಾದ ನಡೀತಾ ಇದೆ. ಅದು ಕೂಡ ಇನ್ನೊಂದು 15-20 ದಿನಗಳ ಒಳಗೆ ಅಂತಿಮವಾದಂಥ ಆದೇಶ ಬರ್ತದೆ. ಮತ್ತೊಂದು ಕಡೆ ವಿವಾದದ ಆ್ಯಂಗಲಲ್ಲಿ ನೋಡಬೇಕಾದ್ರೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಕಂಬಳದಲ್ಲಿ. ಕಂಬಳದ ಮೈಕ್ ಪಾಯಿಂಟಲ್ಲಿ ಇರುವಂಥವರು ಸುಮ್ಮನೆ ಕಾಲಹರಣ ಮಾಡ್ತಾರೆ, ಬೇರೆಯವರ ತೇಜೋವಧೆ ಮಾಡ್ತಾರೆ. ದೊಡ್ಡ ದನಿಗಳ ಕೋಣಗಳು ಬಂದರೆ ಅದಕ್ಕೆ ಬಹಳಷ್ಟು ಹೊಗಳಿಕೆಯ ಮಾತುಗಳನ್ನು ಆಡ್ತಾರೆ. ಬೇರೆ ಬೇರೆ ಪದಗಳನ್ನು ಉಪಯೋಗಿಸಿ ಅವುಗಳನ್ನು ಒಂದು ರೀತಿಯಾಗಿ ಬೇರೆ ಹಂತದಲ್ಲಿ ಹೊಗಳಿಕೆ ಮಾಡ್ತಾರೆ. ಆದರೆ ಯಾರು ಪಾಪದವರು ಕೋಣವನ್ನು ಕಟ್ಟಿ ಕಂಬಳದ ಕರೆಗೆ ನಿಲ್ಲಿಸ್ತಾರೋ ಅವರ ಯಾವುದೇ ರೀತಿಯಾಗಿ ಮಾತುಕತೆಗಳನ್ನು ಹೇಳಲ್ಲ, ಕೇವಲ ಅವರ ಹೆಸರನ್ನು ಮಾತ್ರ ಹೇಳ್ತಾರೆ. ಆದರೆ ಆ ಓಟಗಾರ ಆಗಿರ್ಬೋದು, ಆ ಕೋಣಗಳನ್ನು ಕಟ್ಟಿದಂಥ ಮಾಲಕ್ ಆಗಿರ್ಬೋದು, ಅವರ ಯಾವುದೇ ಬಗ್ಗೆ ಒಂದು ವಿಚಾರವೂ ಕೂಡ ಮಾತಾಡೋದಿಲ್ಲ ಎಂಬ ವಿಚಾರ ಅಲ್ಲಿ ಚರ್ಚೆಗೆ ಬಂತು. ಮತ್ತೊಂದು ಕಡೆ ಈ ರೀತಿಯಾಗಿ ಬೇರೆ ಬೇರೆ ಕಂಬಳದ ವಿಚಾರವನ್ನು ಮಾತಾಡೋ ಬದಲು ವೈಯಕ್ತಿಕ ತೇಜೋವಧಿಯನ್ನು ಮೈಕ್ ಪಾಯಿಂಟಲ್ಲಿ ಇರುವಂಥ ವೀಕ್ಷಕ ವಿವರಣೆಗಾರ ಹೇಳೋ ಬದಲು ಒಂದು ಮಾರ್ಗಸೂಚಿಯನ್ನಲ್ಲಿ ತರಲಾಯಿತು. ಯಾಕೆಂದರೆ ವೀಕ್ಷಕ ಆ
ಪಾಯಿಂಟಲ್ಲಿರುವಂಥ ಏನು ತೀರ್ಪುಗಾರರು ಅಥವಾ ಉದ್ಘೋಷಕರು ಏನಿದ್ದಾರೆ ಅವರು ಕೇವಲ ಆ ಕಂಬಳದ ಮಾಹಿತಿ ಬಗ್ಗೆ ಮಾತ್ರ ಕೊಡಬೇಕು. ಕಂಬಳ ಸಮಿತಿ ಮತ್ತು ಆ ಗಂತಿನಲ್ಲಿರುವಂಥ ಕಂಬಳದ ಕೋಣಗಳ ಇತಿಹಾಸದ ಬಗ್ಗೆ ಮಾತ್ರ ಕೂಡ ಹೇಳಬೇಕು. ಬೇರೆ ಇತಿಹಾಸವನ್ನು, ಬೇರೆ ಕಂಬಳದ ವೈಭವವನ್ನು ಆ ಕಂಬಳದಲ್ಲಿ ಹೇಳಬಾರ್ದು. ಇದು ಒಂದು ರೀತಿಯಾಗಿ ಕ್ಲಾಶ್ ಆಗೋಕ್ಕೆ ಕಾರಣ ಆಗತ್ತೆ, ಮನಸ್ತಾಪಗಳು ನಿರ್ಮಾಣ ಆಗತ್ತೆ, ಜೊತೆಗೆ ಬೇರೆ ಬೇರೆ ಈ ರೀತಿಯ ಅಹಿತಕರ ಘಟನೆಗಳು ಆಗೋಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಡುತ್ತೆ. ಹಾಗಾಗಿ ಪ್ರಮುಖವಾಗಿ ಮೈಕ್ ಪಾಯಿಂಟ್ನಲ್ಲಿ ಇರುವಂಥವರು ಆ ಕಂಬಳಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಮಾತ್ರ ಮಾತಾಡಬೇಕು ಎಂಬ ಮಾರ್ಗಸೂಚಿಯನ್ನು ಹೊರಡಿಸೋಕೆ ಕಂಬಳ ಸಮಿತಿ ತೀರ್ಮಾನ ಮಾಡಿದೆ. ಮುಂದಿನ ಕಂಬಳದಲ್ಲಿ ಆ ಮಾರ್ಗಸೂಚಿಯನ್ನು ಯಥಾವತ್ತಾಗಿ ಪಾಲಿಸಬೇಕೆಂಬ ಮನವಿಯನ್ನು ಸದ್ಯಕ್ಕೆ ಕಂಬಳ ಸಮಿತಿಯವರು ಮಾಡಿದ್ದಾರೆ. ಇವು ವಿವಾದಗಳು ಹೊಸತೇನಲ್ಲ. ಈ ಹಿಂದೆ ಕೂಡ ಕಂಬಳದಲ್ಲಿ ಸಾಕಷ್ಟು ಮಾತುಕತೆಗಳು, ವಾದ ಪ್ರತಿವಾದಗಳು, ಹೊಡೆದಾಟಗಳು ಕೂಡ ಆಗಿದೆ. ಅದು ಕೇವಲ ಒಂದು ಸ್ಪೋರ್ಟ್ಸ್ ಸ್ಪಿರಿಟಲ್ಲಿ ಮಾತ್ರ ಆಗ್ತಾ ಇರುವಂಥದ್ದು. ಆದರೆ ಅದು ಕಂಬಳದ ಗದ್ದೆಯಲ್ಲೇ ಮಾತ್ರ ಇತ್ತು. ಕಂಬಳದಿಂದ ಬಂದ ಮೇಲೆ ಅದು ಮುಂದುವರಿತಾ ಇರಲಿಲ್ಲ. ಮುಂದಿನ ವಾರದಲ್ಲಿ ಮತ್ತೆ ಅದೇ ಸ್ನೇಹಪರವಾದಂಥ ಸಂಭಾಷಣೆಗಳು ಆಗಿತ್ತು ಮತ್ತು ಮನಸ್ತಾಪಗಳು ಅದು ಬಹಳ ಅಲ್ಲೇ ಕಂಬಳದ ಕರೆಯಲ್ಲೇ ಮಾತ್ರ ಸೀಮಿತವಾಗಿತ್ತು. ಆದರೆ ಈಗ ಸೋಷಿಯಲ್ ಮೀಡಿಯಾ ಬಂದ ಮೇಲೆ, ಅಭಿಮಾನಿಗಳ ವರ್ಗ ಸೃಷ್ಟಿಯಾದ ಮೇಲೆ ಅದು ಒಂದು ರೀತಿಯಾಗಿ ವೈಯಕ್ತಿಕವಾಗಿ ಮಾರ್ಪಾಟು ಆಗ್ತಾ ಇರುತ್ತೆ. ಹಾಗಾಗಿ ಮುಂದೆ ಇಂಥದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ. ಕಂಬಳದ ಶಿಸ್ತು ಪಾಲನಾ ಸಮಿತಿ ಇದಕ್ಕೆ ಒಂದು ಗೈಡ್ಲೈನ್ಸನ್ನು ತಂದಿದೆ. ಆ ಗೈಡ್ಲೈನ್ಸನ್ನು ಎಲ್ಲರೂ ಕೂಡ ಪಾಲಿಸಬೇಕೆಂಬ ಮನವಿಯನ್ನು ಕಂಬಳದ ಸಮಿತಿಯ ಅಧ್ಯಕ್ಷರು ಬೆಳಪು ದೇವಿ ಪ್ರಸಾದ್ ಶೆಟ್ಟಿ ಅವರು ಮಾಡಿದ್ದಾರೆ. ಮತ್ತೊಂದು ಕಡೆ ಕಂಬಳವನ್ನು 24 ಗಂಟೆಯೊಳಗೆ ಮುಗಿಸ್ಬೇಕನ್ನೋದು ಸರ್ಕಾರ ಕೊಟ್ಟಿರುವಂಥ ನಿಯಮ. ಆದರೆ ಇತ್ತೀಚಿನ ವರ್ಷಗಳಲ್ಲಿ, ಅಂದರೆ ಈ ಬಾರಿಯೂ ಕೂಡ ಅಷ್ಟೇ, ಸುಮಾರು 34ರಿಂದ 40 ಗಂಟೆಗಳ ಕಾಲ ಕಂಬಳ ವಿಸ್ತೀರ್ಣವಾಗಿ ನಡೀತಾ ಇದೆ. ಇದು ಕಂಬಳದ ಕೋಣಗಳ ಮಾಲೀಕರಿಗೂ, ಕೋಣಗಳಿಗೂ, ಅದನ್ನು ಓಡಿಸುವವರಿಗೂ, ಕೋಣಗಳ ಪರಿಚಾರಕರಿಗೂ ಮತ್ತು ಕಂಬಳದ ಆಯೋಜನೆ ಮಾಡುವಂಥವರಿಗೂ ಕೂಡ ಇದು ಬಹಳಷ್ಟು ದೊಡ್ಡ ಮಟ್ಟಿನ ಹೊರೆಯಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಬೇಕು. ಕಂಬಳವನ್ನು ಇಷ್ಟೇ ಹವರ್ನಲ್ಲಿ, ಇಷ್ಟೇ ಗಂಟೆಯೊಳಗೆ ಮುಗಿಸಬೇಕೆಂಬ ದೃಢ ಸಂಕಲ್ಪವನ್ನು ಎಲ್ಲರೂ ಕೂಡ ಮಾಡಬೇಕಾಗುತ್ತೆ ಎಂಬ ಮನವಿಯನ್ನು ಸದ್ಯಕ್ಕೆ ಮಾಡಿದ್ದಾರೆ. ಮತ್ತೊಂದು ಕಡೆ ಕಂಬಳದ 6 ವಿಭಾಗದಲ್ಲಿ ಅತ್ಯಂತ ಆಕರ್ಷಣೆ ಆಗಿರುವಂಥದ್ದು ಕನೆಹಲಗೆ ವಿಭಾಗ. ಈ ಬಾರಿ ಕನೆಹಲಗೆ ವಿಭಾಗದಲ್ಲಿ ಕಂಬಳ ಸಮಿತಿ ಒಂದು ತೀರ್ಮಾನ ಮಾಡಿತ್ತು. ಯಾರು 6.5 ಕೋಲು ನಿಶಾನೆ ಅಥವಾ 7.5 ಕೋಲು ನಿಶಾನೆ, ಈ ನಿಶಾನೆಗೆ ನೀರು ಹಾಯಿಸಿದ ಕೋಣಗಳಿಗೆ ಮಾತ್ರ ಬಹುಮಾನ ಕೊಡಬೇಕು. ಎತ್ತರ ನೋಡಿ ಬಹುಮಾನ ಕೊಡುವಂಥ ನಿಯಮ ಇತ್ತು, ಅಥವಾ ಅದನ್ನು ಒಂದು ರೀತಿಯಾಗಿ ಪಾಲನೆ ಮಾಡಲಾಗಿತ್ತು. ಇಷ್ಟು ಕಂಬಳದಲ್ಲಿ ಅವುಗಳನ್ನು ಈ ಕಂಬಳದಿಂದ, ಅಂದರೆ ಈ ಬಾರಿಯ ಕಂಬಳದಿಂದ ತೆಗಿಬೇಕು. ಕೇವಲ ನಿಶಾನೆಗೆ ನೀರು ಹಾಕುವವರಿಗೆ ಮಾತ್ರ ಬಹುಮಾನ ಕೊಡಬೇಕೆಂಬ ನಿಯಮವನ್ನು ಕಂಬಳ ಸಮಿತಿ ತಂದಿತ್ತು. ಸದ್ಯ ಇದು ವಿವಾದ ಇನ್ನೂ ಜೀವಂತವಾಗಿದೆ. ಯಾಕೆಂದರೆ ಅಲ್ಲಿ ಸಾಕಷ್ಟು ತಾಂತ್ರಿಕ ಅಂಶಗಳು ಅಡಚಣೆ ಉಂಟಾಗುತ್ತೆ. ತಾಂತ್ರಿಕ ಕಾರಣದಿಂದಾಗಿ ಕೋಣಗಳು 6.5 ಅಥವಾ 7.5 ಕೋಲು ನಿಶಾನೆಗೆ ನೀರು ಹಾಕೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಅದನ್ನು ಮುಂದಿನ ದಿನಗಳಲ್ಲಿ ಬಗೆಹರಿಸ್ತೀವಿ ಅನ್ನೋದನ್ನು ಈಗ ಬೆಳಪು ದೇವಿಪ್ರಸಾದ್ ಶೆಟ್ಟಿ ಅವರು ಹೇಳಿದ್ದಾರೆ. ಒಂದು ವಿವಾದದ ಬಳಿಕ ಕಂಬಳ ಸಮಿತಿ ಈಗ ಸಭೆಯನ್ನು ಮಾಡಿ ಒಂದು ಚೌಕಟ್ಟಲ್ಲಿ, ಒಂದು ಆಯಾಮದಲ್ಲಿ ಮುಂದಿನ ಕಂಬಳವನ್ನು ನಡೆಸಬೇಕೆಂಬ ತೀರ್ಮಾನ ಮಾಡಿದೆ. ಮುಂದೆ ಕಂಬಳ ಯಾವ ರೀತಿ ಆಗಿರುತ್ತೆ, ಕಂಬಳ ಸಮಿತಿ ತೆಗೆದುಕೊಂಡಂಥ ನಿರ್ಧಾರದ ಪ್ರಕಾರವಾಗಿ ಆಗುತ್ತಾ, ಅಥವಾ ಈ ಸಮಿತಿಯ ನಿರ್ಧಾರ ಕಂಬಳದ ಓಟಗಾರರು ಅಥವಾ ಕಂಬಳ ಕೋಣಗಳ ಮಾಲಕರು, ಕಂಬಳದ ಅಭಿಮಾನಿಗಳು ಯಾವ ರೀತಿಯಾಗಿ ಪಾಲಿಸ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ 18 ಡಿಜಿಟಲ್ನ ವಿಶೇಷವಾದ ಸಂಚಿಕೆ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನ್ಯೂಸ್ 18 ಫಾಲೋ ಮಾಡ್ತಾರೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.